गणदैवताय गणाध्यक्षाय धीमहि गुणशरीराय गुणमण्डिताय गुणेशादाय धीमहि गुणातीताय गुणाधीशाय गुणप्रवेशाय धीमन्ताय गौरीतनयाय धीमहि गणेशानाय बालचन्द्राय श्रीगणेशाय धीमहि एकदन्तगौरीतनयाय धीमहि गजेशानाय बालचन्द्राय श्रीगानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुपुरसायिने गौरी हृदयन्तनाय गौरी गणोत्थिनाय गौरी ಮಾಡಿದಂಥ ನಮ್ಮ ಊರಿನ ಮಾಜಿ ಪ್ರಾಂಶುಪಾಲರಾದ ನಿವೃತ್ತ ಪ್ರಾಂಶುಪಾಲರಾದ ನಟರಾಜ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಖಂಡರಾದ ಹಾಗೂ ಜಿಲ್ಲಾ ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದ ಬಸವರಾಜನವರಿಗೆ ಸ್ವಾಗತ ಕೋರುತ್ತೇವೆ. ಒಬ್ಬರಾದಂಥ ಹಿರಿಯ ಮುಖಂಡರು ನಮ್ಮ ಮಂಡ್ಯ ತಾಲೂಕು ಸಂಪಳ್ಳಿರವರಾದಂಥ ಶಿವಣ್ಣರವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಲೋಕೇಶ್ ಅವರು ಸಹ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಬಂದಿದ್ದೀರಿ, ವಿವಿಧ ಎಲ್ಲ ಸ್ಥಳದ ನಾಯಕರುಗಳಿಗೂ ಮತ್ತು ಕಾರ್ಯಕರ್ತರು ಮತ್ತು ಯುವಕರ ಮಿತ್ರರು, ಸುಭಾಷ್ ಯುವಕರ ಬಳಗ ಮತ್ತು ಸಂತೋಷ ಗೆಳೆಯರ ಬಳಗ ಮತ್ತು ಕ್ಯಾಪ್ಟನ್ ಗ್ರಾಮ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರಿನ್ಸಿಪಾಲರಾದಂಥ ನಟರಾಜ್ರವರು ತಮ್ಮ ಉದ್ದೇಶ ಒಂದೆರಡು ಮಾತಾಡ್ತಾರೆ ಅಂತೇಳಿ ಮಾತಾಡಬೇಕು ಅಂತೇಳಿ ಮನವಿ ಮಾಡ್ತಿದ್ದಾರೆ. ಇಂದು ನಮ್ಮ ಗ್ರಾಮದಲ್ಲಿ ಕನ್ನಡ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಮಾಡಿದ್ದೆ. ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ವೇಳೆ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಈ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಕನ್ನಡ ರಾಜ್ಯೋತ್ಸವ ಸಮಾರಂಭ ಅಂತಕ್ಕಂಥದ್ದು ನಮ್ಮ ನಾಡಿನ ಹೆಚ್ಚಿನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸಾಮಾನ್ಯವಾಗಿ ಎಲ್ಲ ಭಾಷೆಗಳಿಗೂ ಕೂಡ ಅವಧಿ ಇರ್ತಕ್ಕಂಥ ಒಂದು ದಿನಾಚರಣೆ ಇದೆ. ನಮ್ಮ ಕನ್ನಡ ನಾಡು ಹುಟ್ಟಿಕೊಂಡಂಥ ದಿನಾಚರಣೆಯ ಅಂಗವಾಗಿ ಇಂದು ನಾವು ನಮ್ಮ ಗ್ರಾಮದಲ್ಲಿ ರಾಜ್ಯೋತ್ಸವದ ಸಮ್ಮುಖದಲ್ಲಿ ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇಂದು ನಮ್ಮ ಕರ್ನಾಟಕ ಸರ್ಕಾರವು ಕಳೆದ ನವೆಂಬರ್ನಲ್ಲಿ 75ನೇ ದಿನಾಚರಣೆಯನ್ನು ಆಚರಣೆ ಮಾಡಿದೆ. ಎಲ್ಲಕ್ಕಿಂತ ಮುಖ್ಯವಾದ ಒಂದು ವಿಚಾರ ಅಂತಂದರೆ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಾಡು ಮಾಡಿದ್ದು ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದು ನಮ್ಮ ಮಂಡ್ಯ ಜಿಲ್ಲೆಗೆ ಸಲ್ತಕ್ಕಂಥ ಒಂದು ಸೌಭಾಗ್ಯ ಅಂತ ನಾವು ಹೇಳ್ಬೋದು. ಇದು 94ರಲ್ಲಿ ಜಿ ಮಾದೇಗೌಡರು ಎಂಪಿಗಳಾಗಿದ್ದಾಗ ನಡೀತಕ್ಕಂಥ ಒಂದು ಸಮಾರಂಭ ಇದು. ಈ ಬಾರಿ ನಮ್ಮ ಮಂಡ್ಯ ಜಿಲ್ಲೆಗೆ ದೊರಕಿ ಬಹಳ ಅದ್ಭುತವಾಗಿ ನಡೆದಿದೆ. ಒಂದು ವಿಚಾರ ಅಂತಂದ್ರೆ, ಕನ್ನಡ ಭಾಷೆ ಅಂತಕ್ಕಂಥದ್ದು ಒಂದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಭಾಷೆ.
ಈ ಭಾಷೆ ಅನೇಕ ಪ್ರಶಸ್ತಿಗಳಿಗೆ ಅವಕಾಶವನ್ನು ಮಾಡಿಕೊಂಡಿದೆ. ಅದರಲ್ಲೂ ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡಂಥ ಒಂದು ಮುಖ್ಯ ಭಾಷೆ ಇದು. ಅನೇಕ ದಿಗ್ಗಜರು, ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆ ಭಾಷೆಗಳಿಗಿಂತ ಕನ್ನಡ ಭಾಷೆಗೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿರ್ತಕ್ಕಂಥ ನಮ್ಮ ಸಂತೋಷವನ್ನು ಉಂಟು ಮಾಡಿದೆ. ಅದು ಒಂದು ನಾವು ಗಮನಿಸ್ತಕ್ಕಂಥ ವಿಚಾರ ಅಂತಂದರೆ, ದಿನೇ ದಿನೇ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ನಗರಗಳಲ್ಲಿ ಕನ್ನಡವನ್ನು ಭಾಷೆ ಮಾತಾಡ್ತಕ್ಕಂಥ ಜನರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ವಲಸಿಗರಾಗ್ತಕ್ಕಂಥವರು ನಮ್ಮ ರಾಜ್ಯದ ಭಾಷೆಯ ಮೇಲೆ ಕೂಡ ಬಹಳ ಪೆಟ್ಟನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಕನ್ನಡ ಭಾಷೆಯನ್ನು ಹೆಚ್ಚಾಗಿ ಬೆಳೆಸ್ತಕ್ಕಂಥ ನಮ್ಮ ರಾಜ್ಯದ ಜಿಲ್ಲೆಗಳಲ್ಲಿ ಮುಖ್ಯ ಜಿಲ್ಲೆ ಅಂದರೆ ಮಂಡ್ಯ ಜಿಲ್ಲೆ. 95%. ಈ ಜಿಲ್ಲೆಯಲ್ಲಿ ಸುಮಾರು 90-95ಕ್ಕಿಂತ ಹೆಚ್ಚು ಜನರಾಗಿರ್ತಕ್ಕಂಥ ಯುವಕರು ಕನ್ನಡವನ್ನೇ ತನ್ನ ಮಾತೃಭಾಷೆ ಮಾತಾಡ್ತಾರೆ. ಆದರೆ ಒಂದು ದುರದೃಷ್ಟ ಸಂಗತಿ ಅಂತಂದ್ರೆ, ಬೆಂಗಳೂರಿನಲ್ಲಿ ಇವತ್ತು ದಿನೇ ದಿನೇ ಕನ್ನಡವನ್ನು ಮಾತಾಡ್ತಕ್ಕಂಥ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ 30ಕ್ಕಿಂತ ಕಡಿಮೆ ಜನ ಕನ್ನಡವನ್ನು ಬಳಸ್ತಕ್ಕಂಥವ್ರು ಇದ್ದಾರೆ ಅನ್ನೋದು ಒಂದು ನೋವಿನ ಒಂದು ಸಂಗತಿ. ಮತ್ತೊಂದು ಸಂಗತಿ ಅಂತಂದ್ರೆ, ಹೆಚ್ಚಾಗಿ ಕನ್ನಡವನ್ನೇ ಬಳಸ್ತಕ್ಕಂಥವ್ರು ಅಂದರೆ ಬಹುತೇಕ ನಮ್ಮ ಗ್ರಾಮೀಣ ಜನರು, ಮತ್ತೆ ಕಾರ್ಮಿಕರಾಗಿರ್ತಕ್ಕಂಥವರು, ಮತ್ತೆ ಚಾಲಕರಾಗಿರ್ತಕ್ಕಂಥವರು. ಇವರು ಹೆಚ್ಚಾಗಿ ಶ್ರೀಮಂತರಿಗಿಂತ ನಗರವಾಸಿಗಳಿಗಿಂತ ಹೆಚ್ಚಾಗಿ ಅದನ್ನು ಅವರು ಆರಾಧನೆ ಮಾಡ್ತಕ್ಕಂಥ, ಹಾಗೆ ಅದನ್ನು ಹೆಚ್ಚು ಕಾಪಾಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡುವಂಥ ದಿಕ್ಕಿನಲ್ಲಿ ನಾವು ಅವರಿಗೆ ಮೆಚ್ಚುಗೆಯನ್ನು ನಾವು ವ್ಯಕ್ತಪಡಿಸಬೇಕು. ಆದರೆ ಒಂದು ವಿಚಾರ ಸಂಗತಿ ಜ್ಞಾಪಕ ಇರಲಿ, ಇವತ್ತು ಉದ್ಯೋಗದ ಒಂದು ವಿಚಾರದಲ್ಲಿ ನಾವೆಲ್ಲ ಕೂಡ ಕನ್ನಡವನ್ನು ಮರೆತು ಈ ಆಂಗ್ಲ ಭಾಷೆಗೆ ಹೆಚ್ಚು ಮನ್ನಣೆ ಕೊಡ್ತಾ ಇದ್ದೀವಿ. ನಿಜ, ನಮ್ಮ ಉಳಿವಿಗೆ ಉದ್ಯೋಗಕ್ಕೆ ಇಂಗ್ಲೀಷ್ ಆಧಾರವಾದರೂ ಕೂಡ ನಾವು ಅಟ್ಲೀಸ್ಟ್ ನಾವು ನಮ್ಮಗಳ ಮನೆಗಳಲ್ಲಾದರೂ ಕೂಡ ನಾವು ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಕಲಿಸ್ತಕ್ಕಂಥ, ಕನ್ನಡ ಭಾಷೆಯನ್ನು ಆಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಹಾಗಾದರೂ ಕೂಡ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ಮುಂದೆ ಆದರೂ ಕೂಡ ಇನ್ನೂ ನಿರಂತರವಾಗಿ ಶತಮಾನಗಳ ಕಾಲ ಕನ್ನಡ ಭಾಷೆ ಜೀವಂತವಾಗಿ ಉಳಿಯುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವದ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಈ ಸಮಾರಂಭದ ಧ್ವಜಾರೋಹಣವನ್ನು ನೆರವೇರಿಸಿದಂಥ ಸ್ನೇಹಿತರಾದ ನಟರಾಜರವರೇ ಹಾಗೂ ಸ್ನೇಹಿತರಾದ ಶಿವಣ್ಣರವರೇ ಮತ್ತು ನಮ್ಮ ಬೇವನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಲೋಕೇಶ್ ಅವರೇ, ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳೇ ಹಾಗೂ ಎಲ್ಲ ಸ್ನೇಹಿತರೆ, ಏನೋ ಸತತವಾಗಿ ಯಾವುದೇ ಸಂದರ್ಭದಲ್ಲೂ ಯಾವುದೇ ವರ್ಷದಲ್ಲೂ ಮಿಸ್ ಆಗದಂತೆ ನಮ್ಮ ಊರಿನಲ್ಲಿ ತುಂಬ ಸರಳವಾಗಿ ಈ ಕನ್ನಡದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರೋದು ಭಾಳ ಸಂತೋಷದ ವಿಚಾರ. ಏನು ಅಂತಂದರೆ, ನಮ್ಮ ಸ್ನೇಹಿತರು ಹೇಳ್ದಂಗೆ ಈ ಕನ್ನಡ ನಶಿಸಿ ಹೋಗ್ತಾ ಇದೆ. ಇಡೀ ಪ್ರಪಂಚದ ಎಷ್ಟು ಭಾಷೆಗಳಿವೆ, ಅತಿ ಪುರಾತನವಾದ ಇತಿಹಾಸ ಇರ್ತಕ್ಕಂಥದ್ದು ಕನ್ನಡಕ್ಕೆ ಮಾತ್ರ. ಅದು ನಮ್ಮ ದೇಶದ ಒಂದು ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ ರಚನೆಯಾದಂಥ ಈ ಕನ್ನಡ ಭಾಷೆ 8 ರಾಷ್ಟ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಭಾಷೆ ನಮ್ಮದು. ನಮ್ಮ ಭಾಷೆ ಎಷ್ಟು ಬಳಸುವುದಕ್ಕೆ ಸುಲಭವೋ, ನಿಜವಾಗ್ಲೂ ಬಂದಂಥ ಹೊರಗಡೆಯಿಂದ ನಮ್ಮ ಬೆಂಗಳೂರಿಗೆ ಸಾವಿರಾರು ಜನಸಂಖ್ಯೆಯಲ್ಲಿ ವಲಸೆ ಬರ್ತಾ ಇದ್ದಾರೆ. ಅವರಲ್ಲಿ ಬೆಂಗಳೂರಿಗರು ಒಂದು ಮನವಿ ಮಾಡಬೇಕು. ಅವರು ಬಂದು ನೆಲೆಸಲಿ, ಬೇಡ ಅನ್ನೋಕ್ಕಾಗಲ್ಲ. ನಾವು ಮಾನವರು ನಾವು. ಆದರೆ ಅವರು ನಾವು ಕನ್ನಡನ ಕಲಿತು ಈ ಲೋಕಲ್ ಭಾಷೆ ಕನ್ನಡಕ್ಕೆ ಹೆಚ್ಚು ಮನ್ನಣೆ ನೀಡಿ ಅದನ್ನು ಗೌರವಿಸಿದ್ರೆ ತುಂಬ ಅವ್ರಿಗೂ ಒಳ್ಳೆಯದು. ಮತ್ತು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಈಗೇನು ನಮ್ಮ ಸ್ನೇಹಿತರು ಹೇಳ್ದಂಗೆ ಅತಿ ಹೆಚ್ಚು ಇಡೀ ರಾಜ್ಯದಲ್ಲಿ ಕನ್ನಡ ಬಳಸ್ತಾ ಇರೋದು ನಮ್ಮ ಮಂಡ್ಯ ಜಿಲ್ಲೆ. ಅದರಲ್ಲೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಹೆಚ್ಚು ಮುತುವರ್ಜಿಯಿಂದ ಇದು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗ್ರಾಮದ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಇಂಗ್ಲೀಷು ವ್ಯಾವಹಾರಿಕ ಭಾಷೆ ಬೇಕು, ಆದರೆ ಮಾತೃಭಾಷೆ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಮಕ್ಕಳಿಗೆ ಅವ್ರಿಗೆ ಕನ್ನಡ ಕಲಿಯಕ್ಕೆ ಹೆಚ್ಚಿನ ಮನ್ನಣೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ರಿಗೂ ಮನಸ್ಸನ್ನು ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ ಮಾಡಿ. ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಕ್ಯಾತುಮರೆ ಗ್ರಾಮದ ಮುಖಂಡರು ಹಾಗೂ ಇಲ್ಲಿ ಸೇರುವಂಥ ಎಲ್ಲ ಗ್ರಾಮಸ್ಥರು ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ನಾವು ಅತಿ ಹೆಚ್ಚಾಗಿ ಕನ್ನಡವನ್ನು ಮಾತನಾಡಬೇಕು. ಕನ್ನಡವನ್ನು ಜಾಸ್ತಿ ಮಾತನಾಡುವಂಥ ಜಿಲ್ಲೆ ಎಂದರೆ ಅದು ನಮ್ಮ ಮಂಡ್ಯ ಜಿಲ್ಲೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.